ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಫೋನ್ ನಲ್ಲಿರುವ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಏನಾದ್ರೂ ಡಿಲೀಟ್ ಆಗಿದ್ರೆ, ಪರ್ಮನೆಂಟ್ ಆಗಿ ಡಿಲೀಟ್ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ರಿಕವರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಹೇಳುವ ಮೆಥಡ್ ಅಲ್ಲಿ ನೀವು 2 ವರ್ಷ ಹಳೆ ಫೋಟೋ, ವಿಡಿಯೋ, ಡಾಕ್ಯುಮೆಂಟ್ ಕೂಡ ನಿಮ್ಮ ಒಂದು ಫೋನ್ ನಲ್ಲಿ ರಿಕವರ್ ಮಾಡ್ಕೋಬಹುದು ಸ್ನೇಹಿತರೆ. ಹೌದು, ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗಿರುವ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, 2 ವರ್ಷ ಹಳೇದಾದ್ರೂ ಕೂಡ ಆರಾಮಾಗಿ ನೀವು ರಿಕವರ್ ಮಾಡ್ಕೋಬಹುದು. ಯಾವ ತರ ರಿಕವರ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಬೇಗನೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ 2 ಮೆಥಡ್ಸ್ ಅಲ್ಲಿ ನೀವು ರಿಕವರ್ ಮಾಡ್ಕೋಬಹುದು. ನಿಮ್ಮ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, 2 ಮೆಥಡ್ ಅಲ್ಲಿ ನೀವು ರಿಕವರ್ ಮಾಡ್ಕೋಬಹುದು. ಮೊದಲನೇದಾಗಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಸುಮ್ಮನೆ ಇನ್ಫಾರ್ಮೇಶನ್ ಗಾಗಿ ಮೊದಲ ಟಿಪ್ ಹೇಳ್ತಾ ಇರುವಂತದ್ದು ಯಾವ ತರ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಫೋನ್ ಅಲ್ಲಿ ಒಂದು ಕ್ಯಾಮ್ರಾದಲ್ಲಿ ಇರೋ ಒಂದು ಫೋಟೋನ ಡಿಲೀಟ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫೋಟೋನ ನಾನು ಡಿಲೀಟ್ ಮಾಡ್ತೀನಿ. ಈ ಒಂದು ಫೋಟೋನ ಡಿಲೀಟ್ ಮಾಡಿದ ತಕ್ಷಣ ಇದನ್ನ ರಿಕವರಿ ಮಾಡ್ಕೊಳ್ಳೋದು ಯಾವ ತರ ಅಂದ್ರೆ, ಆಲ್ಬಮ್ಸ್ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ ಒಂದೆರಡು ಫೋಟೋಸ್ ಇರುತ್ತೆ ಸ್ನೇಹಿತರೆ. ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ತಿರ್ಗಾ ಒಂದು ಫೋಟೋ ನಿಮ್ಮ ಒಂದು ಫೋನ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಈ ತರ ಮೊದಲ ಮೆಥಡ್ ಎಲ್ರಿಗೂ ಗೊತ್ತಿರುವಂತದ್ದು, ಆಲ್ಮೋಸ್ಟ್ ಆಲ್ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನ ಹೊರತುಪಡಿಸಿ 2 ಕಡೆ ಪರ್ಮನೆಂಟ್ ಆಗಿ ರೀಸೆಂಟ್ ಡಿಲೀಟ್ ಆದ್ರೂ ಕೂಡ ನೀವು ರಿಕವರ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ, ಮೊದಲನೇದಾಗಿ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಫೈಲ್ ರಿಕವರಿ ಅಂತ ಸರ್ಚ್ ಮಾಡಿ. ಫೈಲ್ ರಿಕವರಿ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಫೈಲ್ ರಿಕವರಿ, ಫೋಟೋ ರಿಕವರಿ ಅಂತ ಒಂದು ಆ್ಯಪ್ ಬಂದಿರುವಂತದ್ದು. ಆ್ಯಪ್ ಲೋಗೋ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಈ ಆ್ಯಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿ. ಈ ಆ್ಯಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಮಗೆ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಲೋಡಿಂಗ್ ಪ್ಲೀಸ್ ವೇಟ್ ಅಂತ ಇರುವಂತದ್ದು. ಆಲ್ ರಿಕವರಿ, ಫೋಟೋ ರಿಕವರಿ, ವಿಡಿಯೋ ರಿಕವರಿ ಎಲ್ಲ ಕೂಡ ಮಾಡ್ಕೋಬಹುದು. ಈ ಒಂದೇ ಆ್ಯಪ್ ಅಲ್ಲಿ ಎಲ್ಲ ಒಂದು ಕೂಡ ಮಾಡ್ಕೋಬಹುದು. ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಆರಾಮಾಗಿ ರಿಕವರಿ ಮಾಡ್ಕೋಬಹುದು. ಈ ಆ್ಯಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡಿ. ಇಲ್ಲಿ ನೋಟಿಫಿಕೇಶನ್ ಗೆ ಪರ್ಮಿಷನ್ ಕೇಳ್ತಾ ಇರುವಂತದ್ದು. ಈ ಒಂದು ಆ್ಯಪ್ ಅಲ್ಲಿ ಬರುವ ನೋಟಿಫಿಕೇಶನ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಬೇಡ ಅಂದ್ರೆ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇರುವಂತದ್ದು. ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಈ ತರ ಒಂದು ಫೋಟೋ, ವಿಡಿಯೋ, ಡಾಕ್ಯುಮೆಂಟ್, ಆಡಿಯೋ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಇಲ್ಲಿ ಈ ತರ ಆಪ್ಷನ್ಸ್ ಬಂದಿರುವಂತದ್ದು. ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ನಿಮ್ಗೆ ಯಾವ ಒಂದು ಫೈಲ್ ರಿಕವರ್ ಮಾಡ್ಕೋಬೇಕಾಗಿರುತ್ತೆ, ಫೋಟೋ ಅಥವಾ ವಿಡಿಯೋ ಅಥವಾ ಡಾಕ್ಯುಮೆಂಟ್ ಅಂತ ಯಾವ್ದು ರಿಕವರ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವ ತರ ಅಂತ ತೋರಿಸ್ತೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲೋ ಎಕ್ಸೆಸ್ ಟು ಮ್ಯಾನೇಜ್ ಆಲ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಬ್ಯಾಕ್ ಬನ್ನಿ. ಇಲ್ಲಿ ಮತ್ತೆ 2 ಆಪ್ಷನ್ಸ್ ಬಂದಿರುವಂತದ್ದು. ಸ್ಕ್ಯಾನ್ ಆಲ್ ಫೈಲ್ಸ್, ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತ. ಸ್ಕ್ಯಾನ್ ಆಲ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಟ್ಟಾರೆಯಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗದೆ ಇರೋದಾಗಿರ್ಬೋದು, ಡಿಲೀಟ್ ಆಗಿದ್ದು ಆಗಿರ್ಬೋದು, ಎಲ್ಲ ಒಂದು ಫೈಲ್ಸ್ ಕೂಡ ಇಲ್ಲಿ ಬರುತ್ತೆ. ಅಕಸ್ಮಾತ್ ನೀವು 2ನೇ ಆಪ್ಷನ್ ಕ್ಲಿಕ್ ಮಾಡಿದ್ರೆ, ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇಲ್ಲಿಯವರೆಗೂ ನೀವು ಯಾವ ಒಂದು ಫೋಟೋ, ವಿಡಿಯೋ ನಿಮ್ಮ ಒಂದು ಫೋನ್ಲಿ ಇಲ್ಲಿಯವರೆಗೂ ನಿಮ್ಮ ಒಂದು ಫೋನ್ ನಲ್ಲಿ ಯಾವ ಒಂದು ಫೋಟೋ ಡಿಲೀಟ್ ಮಾಡಿರ್ತೀರ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಒಂದು ವಿಡಿಯೋ ಡಿಲೀಟ್ ಮಾಡಿರ್ತೀರ, ಆ ಎಲ್ಲ ಒಂದು ಡಿಲೀಟ್ ಆಗಿರುವ ಫೋಟೋ, ವಿಡಿಯೋ ಮಾತ್ರ ಬರುತ್ತೆ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಮಾಡಿರೋದಾಗಿರ್ಬೋದು, ಮಾಡದೇ ಇರೋದಾಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಒಂದು ಫೋನ್ ನಲ್ಲಿರುವ ಎಲ್ಲ ಒಂದು ಫೈಲ್ಸ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಯವರೆಗೂ ಡಿಲೀಟ್ ಮಾಡಿರೋದು ಮಾತ್ರ ಬರುತ್ತೆ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಿಪೇರಿಂಗ್ ಅಂತ ಬಂದಿರುವಂತದ್ದು, ಸ್ಕ್ಯಾನ್ ಆಗ್ತಾ ಇರುವಂತದ್ದು ಸ್ನೇಹಿತರೆ ನೋಡ್ಕೋಬಹುದು. 1-2 ನಿಮಿಷ ಟೈಮ್ ತಗೊಳುತ್ತೆ. ಕಂಪ್ಲೀಟ್ ಆಗಿ ಸ್ಕ್ಯಾನ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ರಿಕವರ್ ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ಕೋಬಹುದು ಎಲ್ಲ ಒಂದು ಫೋಟೋಸ್ ಕೂಡ ನಾನು ರಿಕವರ್ ಮಾಡ್ಕೋತಾ ಇರುವಂತದ್ದು. ನೋಡ್ಕೋಬಹುದು ಎಷ್ಟು ಫೋಟೋಸ್ಗಳು ರಿಕವರ್ ಆಗ್ತಿದೆ, ಎಷ್ಟು ಫೋಟೋಸ್ಗಳು ಬರ್ತಿದೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. 1 ನಿಮಿಷ ಆದ್ರೂ ಟೈಮ್ ತಗೊಳುತ್ತೆ. ಈ ತರ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನಿಮ್ಮ ಒಂದು ಫೋನ್ ನಲ್ಲಿರುವ ಡಿಲೀಟ್ ಆಗಿರುವ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಈ ಒಂದು ಆ್ಯಪ್ ಮೂಲಕ ಈಸಿಯಾಗಿ ರಿಕವರ್ ಮಾಡ್ಕೋಬಹುದು. ಈ ತರ ಈ ಒಂದು ಆ್ಯಪ್ ಮೂಲಕ ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗಿರುವ ಫೋಟೋ, ಡಾಕ್ಯುಮೆಂಟ್, ವಿಡಿಯೋ ಯಾವ್ದಾದ್ರು ಕೂಡ ಆರಾಮಾಗಿ ರಿಕವರ್ ಮಾಡ್ಕೋಬಹುದು. ಎಷ್ಟೇ ಹಳೇದಾದ್ರೂ ಕೂಡ ರಿಕವರ್ ಮಾಡ್ಕೋಬಹುದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.